ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಹೇಗಿರಲಿದೆ ಧನು ರಾಶಿಯವರ ಈ ವರ್ಷದ ಪರಾಭವನಾಮ ಸಂವತ್ಸರದ ಭವಿಷ್ಯ? ಶತ್ರುಗಳ ಕಾಟ ಹೆಚ್ಚಾಗಲಿದೆಯಾ ಅಥವಾ ಶತ್ರು ದಮನ, ಶತ್ರು ನಾಶ ಆಗಲಿದೆಯಾ? ಹೇಗಿರಲಿದೆ ಹಣಕಾಸು? ಧನು ರಾಶಿಯವರ ಈ ವರ್ಷದ ಕನಸು ನನಸಾಗುತ್ತಾ ಅಥವಾ ಅರ್ಧಕ್ಕೆ ನಿಲ್ಲುತ್ತಾ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಪರಾಭವನಾಮ ಸಂವತ್ಸರ, ಯುಗಾದಿ, ವರ್ಷ ಭವಿಷ್ಯ, ರಾಶಿ ಧನುರಾಶಿ. ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗಲೇ ಹೊಸದಾಗಿ ನೀವು ಈ ಫಸ್ಟ್ ಟೈಮ್ ಈ ವಾಹಿನಿಯನ್ನು ನೋಡ್ತಾ ಇದ್ರೆ ಚಾನಲ್ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆಯಾಗುತ್ತೆ. ಹಾಗೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ಡಿಫ್ರೆಂಟ್ ಕಂಟೆಂಟನ್ನು ಎಂಜಾಯ್ ಮಾಡ್ಬೋದು. ತಪ್ಪದೇ ಒತ್ತಿ. ಬನ್ನಿ ವೀಕ್ಷಕರೇ, ಧನುರಾಶಿಯವರ ಈ ವರ್ಷದ ವರ್ಷ ಭವಿಷ್ಯ, ಯುಗಾದಿ ಭವಿಷ್ಯ ಹೇಗಿದೆ ನೋಡ್ಕೊಂಡು ಬರೋಣ. ನೋಡಿ ಏನಾಗುತ್ತೆ ಅಂತಂದರೆ, ಈ ವರ್ಷ ನಿಮಗೆ ಆದಾಯ ಬಂದು ಬಿಟ್ಟು 10 ಡೆಫಿನೆಟ್ಲಿ ಸೂಪರ್ ಆಗಿರುತ್ತೆ. ಹಣಕಾಸಿನ ಮನಿ ಫ್ಲೋ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಪ್ರಮೋಷನ್ ಆಗುತ್ತೆ, ವ್ಯಾಪಾರ ವೃತ್ತಿ ಏಳಿಗೆ ಆಗುತ್ತೆ. ಆದರೆ ಖರ್ಚು 9. ಖರ್ಚು ಅದಕ್ಕೆ ಸರಿಯಾಗಿ ಸಮ ಪ್ರಮಾಣದಲ್ಲಿ ನಿಂತಿರುತ್ತೆ. 100 ರೂಪಾಯಿ ಬಂತು ಅಂದರೆ 90 ರೂಪಾಯಿ ಖರ್ಚಿರುತ್ತೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಮಾನ ಸನ್ಮಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ, ಇನ್ಕಮ್ ಹೆಚ್ಚಾಗುತ್ತೆ, ನಿಮ್ಮ ಒಂದು ಮೆಂಟಲ್ ಸ್ಟೆಬಿಲಿಟಿ, ಮಾನಸಿಕ ಸದೃಢತೆ ಹೆಚ್ಚಾಗುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಏನೇ ಬರಲಿ ನಾನು ಸಾಧಿಸ್ತೀನಿ, ಮುನ್ನುಗ್ತೀನಿ ಅನ್ನುವ ಛಲ ಹೆಚ್ಚಾಗುತ್ತೆ ನಿಮಗೆ. ಅದೇ ರೀತಿಯಾಗಿ ಶನಿ ಭಗವಾನರು 4ನೇ ಮನೆಗೆ ಬಂದಿರೋದ್ರಿಂದ ಹೊಸ ಮನೆ, ಆಸ್ತಿ, ವಾಹನ, ಹೊಸ ರೀತಿಯ ಒಂದು ಖರೀದಿಯಲ್ಲಿ ನೀವು ಲ್ಯಾವಿಶ್ ವಸ್ತುಗಳನ್ನು ಕೊಳ್ತೀರಾ, ಪ್ರಾಪರ್ಟಿ ಮಾಡ್ತೀರಾ. ಹೊಸ ವಾಹನ, ಐಷಾರಾಮಿ ಕಾರ್ ಇರ್ಬೋದು, ವಿದೇಶ ಪ್ರಯಾಣ ಇರ್ಬೋದು, ವಿಮಾನ ಪ್ರಯಾಣ, ಹೀಗೆ ಲ್ಯಾವಿಶ್ ಜೀವನವನ್ನು ಒಂದು ಲೀಡ್ ಮಾಡ್ತೀರಾ. ಜೂನ್ 2ರಿಂದ ಅಕ್ಟೋಬರ್ 30ರೊಳಗಡೆ ನೋಡಿ, ಗುರುಗ್ರಹ 8ನೇ ಮನೆಗೆ ಬರುತ್ತೆ, ಕರ್ಕಕ್ಕೆ. ಆಗ ನಿಮಗೆ ಪೂರ್ವಜರಿಂದ ಒಂದು ಆಶೀರ್ವಾದ, ಹೆಚ್ಚಿನ ಪ್ರಮಾಣದ ಪ್ರಗತಿ ಮತ್ತು ಸಕ್ಸಸ್ ಸಿಗುತ್ತೆ. ಒಂದು ಇನ್ಹೆರಿಟೆನ್ಸ್ ಗೇನ್ ತುಂಬ ಚೆನ್ನಾಗಿ ಆ ಸಮಯದಲ್ಲಿ ಏಳಿಗೆ ಆಗುತ್ತೆ ನಿಮಗೆ. 3ನೇ ಮನೆಗೆ ಇನ್ಫ್ಲೂಯೆನ್ಸ್ ಆಗೋದ್ರಿಂದ ಒಂದು ಧೈರ್ಯ ಹೆಚ್ಚಾಗುತ್ತೆ, ಕರೇಜ್ ಹೆಚ್ಚಾಗುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಚ್ಚಾಗುತ್ತೆ. ಒಂದು ರೀತಿಯಾಗಿ ಫಸ್ಟ್ ಹಾಫ್ ಏನಾಗುತ್ತೆ ಅಂದರೆ, ಮೇವರೆಗೆ ಒಂಚೂರು ಕರಿಯರ್ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ಬೋದು. ಆದರೆ ಜೂನ್ ತಿಂಗಳ ನಂತರ ನಿಮ್ಮ ವೃತ್ತಿ ಸಡನ್ ರಾಕೆಟ್ ಸ್ಪೀಡ್ ಪಡೆಯುತ್ತೆ. ತುಂಬ ಸ್ಪೀಡಾಗಿ ನೀವು ಪ್ರಗತಿಯನ್ನು ಸಾಧಿಸ್ತೀರ. ಇನ್ನು ಪ್ರಮೋಷನ್ಗಳು ಎಕ್ಸ್ಪೆಕ್ಟ್ ಮಾಡಬಹುದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಪ್ರಮೋಷನ್, ಇಷ್ಟು ನಾನು ಸ್ಯಾಲ್ರಿ ಹೈಕ್ ಆಗಲಿ, ಪೊಸಿಷನ್ ಆಗಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನೋ ಥರ ನಿಮಗೆ ಪ್ರಮೋಷನ್ ಆಗುತ್ತೆ. ಒಂದು ಒಳ್ಳೆಯ ವರ್ಷ ಅಂತ ಹೇಳ್ಬೋದು, ಪ್ರಾಫಿಟೇಬಲ್ ವರ್ಷ, ನಿಮ್ಮ ಒಂದು ಪರಿಶ್ರಮಕ್ಕೆ ಒಂದು ಪ್ರತಿಫಲ ಸಿಗುವಂತಹ ವರ್ಷ ಅಂತ ಹೇಳ್ಬೋದು. ಆದರೆ ರಿಸ್ಕಿ ಸ್ಪೆಕ್ಯುಲೇಷನ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವುದಾದ್ರೂ ಆನ್ಲೈನ್ ಗೇಮು, ಹೂಡಿಕೆ, ಮತ್ತೊಂದು ಅದರಲ್ಲಿ ಬೇಡ. ಇನ್ನು ಹಣಕಾಸು ಚೆನ್ನಾಗಿರುತ್ತೆ, ಯಾವ ತೊಂದರೆಯೂ ಇಲ್ಲ. ಆದರೆ ಸಾಲವನ್ನು ಕೊಡಕ್ಕೆ ಹೋಗಬೇಡಿ. ಸಾಲ ಕೊಟ್ಟರೆ ಅದು ಈ ವರ್ಷ ವಾಪಸ್ ಬರುವ ಸಾಧ್ಯತೆ ತುಂಬ ವಿರಳವಾಗಿರುತ್ತೆ. ಪ್ರೀತಿ ಸಂಬಂಧ ಅಂತ ಬಂದಾಗ ಇಲ್ಲಿ ಶನಿ 4ನೇ ಮನೆಗೆ ಬಂದಿರೋದ್ರಿಂದ ಸ್ವಲ್ಪ ಟೆನ್ಷನ್ ಇರುತ್ತೆ ದಾಂಪತ್ಯದಲ್ಲಿ, ಪ್ರೇಮಿಗಳಲ್ಲಿ ಅಂತ ತೋರಿಸುತ್ತೆ. ಇನ್ನು ಎಮೋಷನಲ್ ಹೀಲಿಂಗ್ ಅಂದರೆ ಜೂನ್ ನಂತರ ಏನೇನು ಈಗ ಜಗಳಗಳು ಮತ್ತೊಂದು ಆಗ್ತಾ ಇತ್ತು, ಒಂದು ಸ್ವಲ್ಪ ಸಮಾಧಾನ ಮನೆಯಲ್ಲಿ ಹೆಚ್ಚಾಗುತ್ತೆ ಜೂನ್ ನಂತರ. ಬಾಂಧವ್ಯದಲ್ಲಿ ಜೂನ್ ನಂತರ ದಂಪತಿಗಳಲ್ಲಿ ಹೆಚ್ಚಿನ ಹೊಂದಾಣಿಕೆಯೂ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಧನುರಾಶಿಯ ವಿದ್ಯಾರ್ಥಿಗಳಿಗೆ ಅಂತ ನೋಡ್ಲಿಕ್ಕೆ ಬಂದಾಗ, ಯಾರು ರಿಸರ್ಚ್, ಫಿನಾನ್ಸ್, ಸೈಕಾಲಜಿ, ಅಕಲ್ಟ್ ಸ್ಟಡೀಸ್ ಮಾಡ್ತಾ ಇದ್ದೀರಿ ನಿಮಗೆ ಬಹಳ ಶುಭ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಯಾರು ಪ್ರಿಪೇರ್ ಆಗ್ತಿದ್ದೀರಿ ನಿಮಗೆ ಹೆಚ್ಚಿನ ಒಂದು ಏಳಿಗೆ, ಹೆಚ್ಚಿನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡ್ತೀರಿ, ರಿಸಲ್ಟ್ ಬರುತ್ತೆ. ಸರ್ಕಾರಿ ನೌಕರಿ ಕೂಡ ಸಿಗುವಂಥ ಸಾಧ್ಯತೆ ಧನುರಾಶಿಯವರಿಗೆ ಈ ವರ್ಷ ನಿಚ್ಚಳವಾಗಿದೆ. ರಾಹು 3ನೇ ಮನೆಯಲ್ಲಿರೋದ್ರಿಂದ
ವಿದ್ಯಾರ್ಥಿಗಳಿಗೂ ಕೂಡ ಕಮ್ಯುನಿಕೇಷನ್ ಸ್ಕಿಲ್ ಜಾಸ್ತಿ ಆಗುತ್ತೆ. ಆರೋಗ್ಯ ಅಂತ ಬಂದಾಗ ಚೆಸ್ಟ್ ಮತ್ತು ಲಂಗ್ ಈ ಒಂದು ವಿಶೇಷ ಆರೋಗ್ಯ ಸಮಸ್ಯೆ ಕಾಡಿಸ್ಬೋದು. ಎಮೋಷನಲ್ ಸ್ಟ್ರೆಸ್ ಇರುತ್ತೆ, ಬ್ಲಡ್ ಪ್ರೆಷರ್. ಯಾರು ಈಗ ವೈದ್ಯಕೀಯ ಚಿಕಿತ್ಸೆ ತಗೋತಾ ಇದ್ದೀರಿ ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ. ಧನು ರಾಶಿಯವರಿಗೆ ಗೋಲ್ಡನ್ ಪೀರಿಯಡ್ ಅಂತ ಬಂದಾಗ ಜೂನ್ 2ರಿಂದ ಅಕ್ಟೋಬರ್ 30. ಹಿಡನ್ ಫೈನಾನ್ಷಿಯಲ್ ಗೇನ್ ಆಗುತ್ತೆ, ಒಳ್ಳೆಯ ಆರ್ಥಿಕ ಲಾಭ ಆಗುತ್ತೆ, ಕರಿಯರ್ ಬ್ರೇಕ್ ಥ್ರೂಸ್ ಆಗುತ್ತೆ, ಒಳ್ಳೆಯ ಹೆಚ್ಚಿನ ಪ್ರಮೋಷನ್ ಆಗುತ್ತೆ, ತುಂಬ ಒಳ್ಳೆಯದು. ಇನ್ನು ಎಚ್ಚರಿಕೆ ಸಮಯ ಅಂದರೆ ಮಾರ್ಚ್, ಏಪ್ರಿಲ್, ಮೇ ಸ್ವಲ್ಪ ಪ್ರಾಪರ್ಟಿ ಡಿಸ್ಪ್ಯೂಟ್ ಬರ್ಬೋದು ಅಂತ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಇನ್ನು ಫೈನಾನ್ಷಿಯಲ್ ಡಿಸಿಷನ್ ಹರಿಬರಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಇರಲಿ. ಇನ್ನು ರೆಮಿಡೀಸ್ ಅಂತ ಬಂದಾಗ ವಿಷ್ಣುವಿನ ಆರಾಧನೆ, ಗುರು ದತ್ತಾತ್ರೇಯ ಆರಾಧನೆ ಸೂಕ್ತ ನಿಮಗೆ ಈ ವರ್ಷ. ಆಮೇಲೆ ಗುರು ಮಂತ್ರ ಓಂ ಗುರವೇ ನಮಃ, ಓಂ ಗುರವೇ ನಮಃ ಈ ಮಂತ್ರವನ್ನು ಪಠನೆ ಮಾಡ್ಕೋಬೋದು. ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 11 ಸಲ ಪಠನೆ ಮಾಡ್ಕೊಂಡು ಮನೆಯಿಂದ ಹೊರಡೋದ್ರಿಂದ ಎಲ್ಲ ಕೆಲಸಗಳು ಸುಗಮವಾಗಿ ಆಗುತ್ತೆ. ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಪ್ರತಿ ಗುರುವಾರ ಅಥವಾ ತಿಂಗಳಿಗೆ ಒಂದು ಗುರುವಾರನಾದರೂ ಹಳದಿ ಬಣ್ಣದ ಹೂವು ಅಥವಾ ಹಳದಿ ಬಣ್ಣದ ಸ್ವೀಟ್ಸು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಶುಭ. ಮನೆಯಿಂದ ನೀವು ಹೊರಗಡೆ ಹೊರಡಬೇಕಾದ್ರೆ ಒಂದು ಸಲ ಹೊರಗಡೆ ಬಂದು ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ 11 ಸಲ ಹೇಳ್ಕೊಂಡು ಹೊರಡಿ. ಒಂದು ಸಲ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ಇವತ್ತು ನೀ ಏನು ಕೊಟ್ಟಿದೀಯಾ, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಅದು ನನಗೆ ಬಹಳ ದೊಡ್ಡದು, ನಾನು ನಿನಗೆ ಕೃತಜ್ಞನಾಗಿದ್ದೀನಿ ಅಂತ ಹೇಳಿಬಿಟ್ಟು ಮನೆಯಿಂದ ಕೆಲಸಕ್ಕೆ ಹೊರಡೋದ್ರಿಂದ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಇದೇ ರೀತಿ ಧನುರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲಗಳು ಬೇಕು ಅಂತಂದರೆ ಯುಗಾದಿಗೆ ನಾವು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಿಸ್ತಾ ಇದ್ದೀವಿ 3:30 ಮುಹೂರ್ತದಲ್ಲಿ. ಅದರಲ್ಲಿ ನಿಮ್ಮ ಹೆಸರನ್ನು ಕೊಟ್ಟು ನೀವು ಶ್ರೀಚಕ್ರ ಯಂತ್ರ ಪೂಜೆ ಮಾಡಿಸ್ಕೋಬೋದು. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡಿಸ್ಕೊಳ್ಳಿ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀವಿ. ಯಾರು 3:30 ಮುಹೂರ್ತ ಯುಗಾದಿ ದಿವಸ ಇಟ್ಟು ನೀವು ಇದನ್ನು ಪೂಜೆ ಮಾಡಿಸ್ಕೋತೀರಿ, ಒಂದು ವರ್ಷದಲ್ಲಿ ನಿಮ್ಮ ಎಲ್ಲ ಸೋಲುಗಳು ಕಳೆದು ಹೋಗುತ್ತೆ, ಕಷ್ಟ ಮಂಜಿನಂತೆ ಕರಗುತ್ತೆ. ವೀಕ್ಷಕರೇ, ಇದಾಗಿತ್ತು ಧನು ರಾಶಿಯವರ ವರ್ಷ ಭವಿಷ್ಯ. ಮುಂದಿನ ಪರಾಭವ ನಾಮ ಸಂವತ್ಸರ ಮುಂದಿನ ರಾಶಿಯ ಭವಿಷ್ಯದೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ನಿಮ್ಮ ಎಲ್ಲ ಸ್ನೇಹಿತರು ಸಂಬಂಧಿಕರಿಗೆ ಶೇರ್ ಮಾಡಿ. ಭಗವಂತ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.